ಮೈಸೂರು ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಈಗ ಹೊಸ ಅನುಭವವನ್ನ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಮೃಗಾಲಯ ನೋಡಲು ಕನಿಷ್ಠ 4 ರಿಂದ 5 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಸುತ್ತಾಡಬೇಕಾಗಿತ್ತು. ವಯಸ್ಸಾದವರು ಅಥವಾ ಹೆಚ್ಚು ಸಮಯ ನಡೆದು ಬರಲು ಆಗದವರಿಗೆ ಈಗಾಗಲೇ ಎಲೆಕ್ಟ್ರಿಕ್ ಬಗ್ಗಿ ಸೌಲಭ್ಯವಿದೆ. ಆದರೆ ಏಕಾಂತವಾಗಿ ಸ್ವಂತವಾಗಿ ಮೃಗಾಲಯದ ಸುತ್ತಾಟವನ್ನ ಮಾಡಲು ಬಯಸುವಂತ ಪ್ರವಾಸಿಗರಿಗೆ ಇದೀಗ ಮೃಗಾಲಯದಿಂದ ಹೊಸ ಗಿಫ್ಟ್ ಎಲೆಕ್ಟ್ರಿಕ್ ಸೈಕಲ್ ಸೇವೆ ಬಂದಿದೆ. ಕಳೆದ 1 ವಾರದಿಂದ ಕಬ್ಬನ್ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸುವ ಎಲೆಕ್ಟ್ರಿಕ್ ಸೈಕಲ್ ಕಂಪನಿಯ ಸಹಕಾರದಲ್ಲಿ ಮೃಗಾಲಯದಲ್ಲಿ ಪ್ರಾಯೋಗಿಕವಾಗಿ 8 ಎಲೆಕ್ಟ್ರಿಕ್ ಸೈಕಲ್ಗಳನ್ನು ಪರಿಚಯಿಸಲಾಗಿದೆ. ಮೃಗಾಲಯಕ್ಕೆ ಬರುವ ಪ್ರವಾಸಿಗರು ಈಗ ಸ್ವತಃ ಸೈಕಲ್ ಓಡಿಸಿಕೊಂಡು ಮೃಗಾಲಯವನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಇದರಿಂದ ಪ್ರವಾಸಿಗರಿಗೆ ಸ್ವಂತ ವೇಗದಲ್ಲಿ ತಮ್ಮ ಇಷ್ಟದ ರೀತಿಯಲ್ಲಿ ಮೃಗಾಲಯ ಸುತ್ತಾಡುವ ಅನುಭವ ಸಿಗಲಿದೆ. ಇತ್ತೀಚೆಗೆ ಪರಿಚಯಿಸಿರುವ ಎಲೆಕ್ಟ್ರಿಕ್ ಸೈಕಲ್ಗಾಗಿ ಶುಲ್ಕವನ್ನ ₹240 ಎಂದು ನಿಗದಿ ಮಾಡಲಾಗಿದೆ. ಈಗಾಗಲೇ ಇರುವ ಎಲೆಕ್ಟ್ರಿಕ್ ಬಗ್ಗಿಗೆ ₹200 ದರ ಇರಲಿದೆ. ಅದರಲ್ಲಿ ಒಂದೇ ಬಾರಿ 5 ರಿಂದ 6 ಮಂದಿ ಸೇರಿ ಪ್ರಯಾಣಿಸುವ ವ್ಯವಸ್ಥೆ. ಆದರೆ ಹೊಸ ಎಲೆಕ್ಟ್ರಿಕಲ್ ಸೈಕಲ್ನಲ್ಲಿ ಒಬ್ಬರೇ ಮಾತ್ರ ಸ್ವತಂತ್ರವಾಗಿ ಮೃಗಾಲಯ ವೀಕ್ಷಣೆ ಮಾಡಲು ಅವಕಾಶ ಇದೆ. ಇನ್ನು ಪ್ರಾಯೋಗಿಕವಾಗಿ ಸೇವೆ ಪ್ರಾರಂಭಿಸಿರುವುದರಿಂದ ಮೃಗಾಲಯ ಇನ್ನೂ ಕೂಡ ಸ್ವತಃ ಸೈಕಲ್ಗಳನ್ನು ಖರೀದಿ ಮಾಡಿಲ್ಲ. ಪ್ರವಾಸಿಗರ ಪ್ರತಿಕ್ರಿಯೆ ಹೇಗಿದೆ ಎಂಬುದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಮೃಗಾಲಯಕ್ಕೆ ಹೆಚ್ಚಿನ ಎಲೆಕ್ಟ್ರಿಕ್ ಸೈಕಲ್ಗಳನ್ನು ಖರೀದಿ ಮಾಡುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ದೊರಕಿತ್ತು. ಪ್ರವಾಸಿಗರು ಸೈಕಲ್ ಬಾಡಿಗೆ ಪಡೆದುಕೊಂಡು ಮೃಗಾಲಯವನ್ನು ಹೊಸ ರೀತಿಯಲ್ಲಿ ಅನುಭವಿಸುತ್ತಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.